ಅದಕ್ಕೆ ಸ್ವಲ್ಪ ಕತ್ಲೆ ಇರಬೇಕಾದ್ರೆ ಬಂದು ಇವತ್ತು ಹಿಂಗೆ ಕುತ್ಕೊಂಡು ಆರಾಮಾಗಿ ಕುಡಿಯೋಕ್ಕಾಗಲ್ಲ ಅಂತ ಆರಾಮಾಗಿ ಕುಡಿದ್ರೆ ವೀಡಿಯೋಸ್ ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಬರುತ್ತೆ, ಫೋಟೋಸ್ ಮಾತ್ರ ಎಷ್ಟಾಯಿತು ಟೈಮು? 5:38. ಬೆಳಕು ಬೇಗ ಬಂದು. ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವಾಕಿಂಗ್ ನಾನು ಹೋಗಿರಲಿಲ್ಲ. ಸೊ ಬಿಕಾಸ್ ಬೆಳಗ್ಗೆ ನಾವು ಹೊರಗಡೆ ಹೊರಡ್ತಾ ಇದ್ದೀವಿ, ಒಂದು ವೆಕೇಷನ್ ಸ್ಮಾಲ್ ಟ್ರಿಪ್ಪು, ಒಂದು 3 days ಟ್ರಿಪ್ಪು. ಅದನ್ನೇ ಈ ವಿಡಿಯೋದಲ್ಲಿ ಫಸ್ಟ್ ಡೇ ಏನಾಯ್ತು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಆದರೂ ಫ್ರೆಂಡ್ಸ್ ಎಲ್ಲ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಮಿಡ್ಲಲ್ಲಿ ಒಂದು ಕಾಫಿ ಬ್ರೇಕ್, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒಂದು ಕಾಫಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಕಾಫಿ ಕುಡ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಟಿದ್ದಾಯಿತು. ಸೊ ರೆಡಿಯಾಗಿ ಪ್ರತಿಯೊಂದು ಮಾರ್ನಿಂಗೇ ಸ್ವಲ್ಪ ಹೆಲ್ಪರ್ ಬಂದು ಎಲ್ಲ ನೀಟ್ ಮಾಡಿ ಕೊಟ್ಟೋದ್ರು. ಹೊರಟಿದ್ದು ನೆನ್ನೆನೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ, ಜಸ್ಟ್ ಹೊರಟು ಹೋಗಿದ್ದಷ್ಟೇ. ಸೊ ಹೋಗಬೇಕಾದ್ರೇ ಒಂದು ನಮಗೆ ಇಷ್ಟ ಆಗಿರೋ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ವಿ. ಸೊ ಜಾಸ್ತಿ ಏನು ನಮಗೆ ಥಿಂಗ್ಸು ಇರಲಿಲ್ಲ. 3 days ಒಂದು ಸೂಪರ್ ಅಮೇಝಿಂಗ್ ಆಗಿರುವಂಥ ಪ್ಲೇಸ್. ಆಫ್ಟರ್ 15 to 18 years ಆದಮೇಲೆ ನಾನು ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಆ ಒಂದು ಸೈಡೇ. ಸೊ ಬಟ್ ಅದರ ನಿಯರ್ ನಾನು ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಹೋಗಬೇಕಾದ್ರೆ ಸ್ವಲ್ಪ ತಿಂಡಿ ಎಲ್ಲ ಮುಗಿಸ್ಕೊಂಡು ತಾಟಿ ಹಣ್ಣು ಸಿಕ್ಕಿತ್ತು, ಅದನ್ನು ತೊಗೊಂಡ್ವಿ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲಿ ಸಿಕ್ಕಿದ್ರೂ ನೀವು ಅದನ್ನು ದಯವಿಟ್ಟು ಬೈ ಮಾಡಿ. ಈ ಒಂದು ಬಿಸಿಲು ಕಾಲದಲ್ಲಿ ಅದು ತುಂಬ ತಂಪು ಮೈಗೆ. ಸೊ ತುಂಬಾ ಆ ದಾರಿ ಉದ್ದಕ್ಕೂ ಈ 2 ತಾಟಿ ನುಂಗು ಸಿಕ್ತು. ನಾನು ಹೋಗಬೇಕಾದ್ರೆ ಅಂದ್ಕೊಂಡೆ, ಅಪ್ಪ ಇದೆಲ್ಲಾದರೂ ಇದ್ದರೆ ಸಿಗ್ಲಪ್ಪ ಅಂತ. ಸೊ ಹಸ್ಬೆಂಡ್ ಬಂದು ಅದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು. ಬಿಕಾಸ್ ನಾನು, ಲಿಯಾ, ಹಸ್ಬೆಂಡ್ 3 ಜನನೂ ತುಂಬ ಇಷ್ಟಪಟ್ಟು ತಿನ್ನೋ ಹಣ್ಣು. ಬಟ್ ಇದು ತುಂಬಾ ಟೇಸ್ಟಿಯಾಗಿತ್ತು. ತುಂಬ ಅವನು ಫ್ರೆಶ್ ಆಗಿ ತುಂಬ ಚಿಕ್ಕ ಒಂದು ಅಂದರೆ ಎಳೆದು ಕೊಟ್ಟಿದ್ದರು. ಹಾಗಾಗಿ ಅದರದ್ದು ಸಿಪ್ಪೆಯನ್ನು ಜಾಸ್ತಿ ತೆಗಿಬೇಕಾದ ಅವಶ್ಯಕತೆ ಇರಲಿಲ್ಲ. ಹಾಗೇನೆ ಅದನ್ನು ತಿಂದ್ಕೊಂಡು ಹೊರಟ್ವಿ. ಸೊ ನಾವು ಬ್ಯಾಂಗ್ಳೂರಿಂದ ಹೊರಟ್ವಿ. ಹೋಗ್ತಾ ಇರೋ ಪ್ಲೇಸ್ ಬಂದು ನಮ್ಮ ಪ್ರೀತಿಯ ಸಕಲೇಶ್ಪುರ್. ಸೊ ಒಂದು ಸೂಪರಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿ ಬಂದು ಕಂಪ್ಲೀಟ್ ಕಾಫಿ ಎಸ್ಟೇಟ್ಗೆ ಹೋಗ್ತಾ ಇದ್ವಿ, ರೋಸಾಟೋ ಅನ್ನೋ ಒಂದು ರೆಸಾರ್ಟ್ಗೆ. ಸೊ ಅಲ್ಲಿ ಫುಲ್ ಕಂಪ್ಲೀಟ್ ಕಾಫಿ ಎಸ್ಟೇಟ್. ಆಫ್ಟರ್ 15 to 18 years ಆಗಿದೆ ನಾನು ಆ ಪ್ಲೇಸಿಗೆ ಹೋಗಿ. ಸೊ ಇವಾಗ ನಾನು ಮತ್ತೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಒಂದು 1.5 to 2 hours ಹೋದರೆ ನನ್ನ ಒಂದು ಬರ್ತ್ ಪ್ಲೇಸ್ ಬರುತ್ತೆ. ಸೊ ತುಂಬಾ ಖುಷಿಯಾಗಿತ್ತು. ಹೋಗೋವಾಗೆಲ್ಲ ನನಗೆ ಖುಷಿ ಅನ್ನಿಸ್ತಾನೇ ಇತ್ತು. ಬಿಕಾಸ್ ನಮ್ಮ ಮೆಮೊರೀಸ್ನ ನಾವು ಕಲೆಕ್ಟ್ ಮಾಡಿಕೊಂಡು ಹೋಗೋದು. ಸೊ ದಾರಿ ಉದ್ದಕ್ಕೂ ನಾನು ಆ ಮೆಮೊರೀಸ್ನೇ ನೆನೆಸ್ಕೊಂಡು ಹೋಗ್ತಾ ಇದ್ದೆ. ಖುಷಿಯಾಗಿತ್ತು. ಹಸ್ಬೆಂಡ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಫ್ಟರ್ ಲಾಂಗ್ ಟೈಮ್ ತುಂಬ ಹ್ಯಾಪಿಯಾಗಿರುವಂಥ ಒಂದು ಪ್ಲೇಸು. ಆ ಫುಲ್ ರೋಡು ತುಂಬ ಚೆನ್ನಾಗಿದೆ. ನೀವು ಹೋಗೋರು ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಬ್ಯೂಟಿಫುಲ್ ಆಗಿರುವಂಥ ಒಂದು ದಾರಿ. ಏನು ಯಾವುದೇ ರೀತಿ ಟ್ರಾಫಿಕ್ಕು ನಮಗೆ ಸಿಗಲಿಲ್ಲ. ಆರಾಮಾಗಿ ಒಂದು 4 hours ಹೋಗಿ ರೀಚ್ ಆಗಿಬಿಟ್ವಿ. ಸೊ ಸ್ವಲ್ಪ ಗ್ಯಾಪಲ್ಲಿ ಅಲ್ಲಿ ಇಲ್ಲಿ ಸ್ನ್ಯಾಕ್ಸ್ ಅದು ಇದಂತ ನಿಲ್ಲಿಸ್ಕೊಂಡು ಹೋಗಿದ್ದಾಯಿತು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಡೇ ಏನೇನು ಮಾಡಿದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ ಫಸ್ಟು ಹೋಗಿದ ತಕ್ಷಣವೇ ನಮಗಲ್ಲಿ 2 o'clock ಚೆಕ್ಕಿನ್ ಇತ್ತು. ಚೆಕ್ಕಿನ್ ಆದಮೇಲೆ ಲಂಚ್ ಇತ್ತು. ಲಂಚ್ ಆದಮೇಲೆ ಸ್ವಲ್ಪ ನಿಮಗೆ ರೆಸ್ಟಿಂಗ್ ಪೀರಿಯಡು. ಆಮೇಲೆ 4 o'clock ಸ್ಟಾರ್ಟ್ ಆಗುತ್ತೆ ಅಲ್ಲಿದ್ದು ಆ್ಯಕ್ಟಿವಿಟೀಸು. ಅಲ್ಲಿದ್ದು ಆ್ಯಕ್ಟಿವಿಟೀಸ್ ಬಂದು ಮುಗಿಸ್ಕೊಂಡಾದಮೇಲೆ ಒಂದು ಟೀ ಬ್ರೇಕ್ ಇರುತ್ತೆ. ಸೊ ಇದರಲ್ಲಿ ಡಿನ್ನರ್ ಕವರ್ ಇರಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಬಂದು ಕವರ್ ಆಗಿರುತ್ತೆ. ಪರ್ ಡೇ 20,000 ಪ್ಲಸ್ ಬರುತ್ತೆ, ಪ್ಲಸ್ ಟ್ಯಾಕ್ಸು ಪರ್ ನೈಟ್ಗೆ. ಸೊ 20 ಪ್ಲಸ್ ಟ್ಯಾಕ್ಸ್ ಬರುತ್ತೆ. ಸೊ ಕಂಪ್ಲೀಟಾಗಿ ನಾನು ಈ ವಿಡಿಯೋನ ನಿಮಗೆ ಹಾಗೆ ಆ್ಯಸ್ ಇಟ್ ಈಸ್ ಹಾಕಿದ್ದೀನಿ. ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಕಾಫಿ ಸೀಸನ್ ಇಲ್ಲ. ಲಾಬಿ
ಜ್ಯೂಸ್ ಬೇಣವಾ? ಹಾಂ ಈಗ ತುಂಬ ಊಟಾಗಿದೆ ಬಗ್ಗಿ. Let her sit wherever she wanted. Okay, both of ಜಾಮೇನ್ ಆಗಿತ್ತು ಆರಾಮಾಗಿ ಬಂದರೆ ಸರ್. ಆರಾಮಾಗಿ. ಚಾಪಲ್ ಸರ್ ಇದು. ಓಕೆ. ಚಾಪಲ್ ಅಂದರೆ ಟ್ರೀ. ಫಾದರ್ ಏನಿರಲ್ಲ ಅದರಲ್ಲಿ. ಓಕೆ. ಜೀಸಸ್ ಇರ್ತಾರೆ ಸರ್. ಚರ್ಚ್ ಆ ಥರ. ಚರ್ಚ್ ಇದೆ. ಚರ್ಚ್ ಆ ಥರ. ಓಕೆ. ಆ್ಯಕ್ಟಿವಿಟಿ ಸೆಂಟರ್ ಬರುತ್ತೆ, ಆಮಿಷ್ ಬರುತ್ತೆ ಸರ್. ಓಕೆ. ಆಮಿಷ್ ಅಂದರೆ ಪ್ಯೂರ್ ವೆಜ್ ರೆಸ್ಟೋರೆಂಟು. ಓಕೆ. ಐಟಿ ನಿಮಗೆಲ್ಲ ಇರುತ್ತೆ. 5 to 6 ಇರುತ್ತೆ. ಎಷ್ಟು ರೂಮ್ಸ್ ಇದ್ದಾವೆ ಮ್ಯಾಮ್? ಇದು ಮ್ಯಾಮ್ 100 ಎಕರೆ ಪ್ರಾಪರ್ಟಿ. ಓಕೆ. 126 ರೂಮ್ಸ್ ಇದೆ ಮ್ಯಾಮ್. ಓಕೆ. 60 ಎಕರೆಲ್ಲ ಕಾಫಿ ಪ್ಲಾಂಟೇಶನ್ ಮಾಡಿದ್ರೆ, ಓಕೆ. 40 ಎಕರಲ್ಲಿ ಮ್ಯಾಮ್ ರೆಸಾರ್ಟ್ ಬಿಲ್ಟ್ ಮಾಡಿದ್ದಾರೆ. ಹೌದು. ಕಾಫಿ ಗಿಡ ಮ್ಯಾಮ್ ಇದೆಲ್ಲ ಹ್ಞೂ. ಎಲ್ಲ ಕಾಣಿಸ್ತಿಲ್ಲ ಬಿಡಿ ಸರ್. ಪೆಪ್ಪರ್ ಇದೆಲ್ಲ ಓಕೆ. ಇದ್ದವ್ದು ಎಲ್ಲ ಪೆಪ್ಪರ್ ಇದೆ. ಹೋಳಿದ್ದು. ಇದು ಸರ್ ನಿಮಗೆ ಕಾಮನ್ ಸ್ವಿಮ್ಮಿಂಗ್ ಪೂಲು. ಅದು ಬಿಲ್ಡಿಂಗ್ ಇರೋ ಸರ್ ಯೂಸಬಲ್ ಫೈಯರು ಬಾರ್ ಆ್ಯಂಡ್ ರೆಸ್ಟೋರೆಂಟು. ಓಕೆ. ಯಾ ಐ ಸಾ. ಸರ್ ನಿಮಗೆ ಆ ಸೈಡು ಚಿತ್ತಾಗರ ಕಾಣಿಸ್ತಾ ಇದೆಯಲ್ಲ, ಫಿಶ್ ಫೀಡಿಂಗ್ ಡಕ್ ಫೀಡಿಂಗ್ ಆಗುತ್ತೆ ಸರ್ ಇಲ್ಲಿ 4 o'clock. ಫಿಶ್ ಫೀಡಿಂಗ್ ಮತ್ತು ಡಕ್ ಫೀಡಿಂಗ್. ಓಕೆ. ಎಲ್ಲ ಇರುತ್ತಾ ಫಿಶ್ಗೆ ಎಲ್ಲ? ಇರುತ್ತೆ ಓಕೆ. 4:15 ಸರ್ ನಿಮಗೆ ನೇಚರ್ ವಾಕಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಊಸಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಹೇಗಿದೆ ಆಕ್ಯುಪೆನ್ಸಿ ಇಲ್ಲಿ ಇವಾಗ? ಸರ್ ಆಕ್ಯುಪೆನ್ಸಿ ಇವತ್ತು 50 ಇದೆ ಅನಿಸುತ್ತೆ ಸರ್. 50%? 50%. ನಾಳೆ ಜಾಸ್ತಿ ಆಗುತ್ತೆ. ನಾಳೆ ನಡೆದಿದೆ ಜಾಸ್ತಿ. ಜಾಗಿಂಗ್ ಟ್ಯಾಕ್ಸ್ ಆಗುತ್ತಲ್ಲ ನಿಮಗೆ? ಜಾಗಿಂಗ್ ಟ್ರ್ಯಾಕ್. ಬಗ್ಗೆಲ್ಲ ಓಕೆ. ಬಗ್ಗಿದಲ್ಲಿ ಟೂರ್ ಎಲ್ಲ ಕರ್ಕೊಂಡು ಹೋಗ್ತಾರಾ? ಸರ್ ಟೂರ್ ಇಲ್ಲ, ಇದಿಷ್ಟೇ ರೆಸಾರ್ಟ್ ಏನಿದೆ ಇಷ್ಟೇ ಸರ್. ಅದೇ ಬಗ್ಗಿ ರೆಸಾರ್ಟ್ನೇ ಟೂರ್ ಕರ್ಕೊಂಡು ಹೋಗ್ತಾರೆ. ಹಾಂ, ಅಲ್ಲಿಂದ ಬ್ರೇಕ್ಫಾಸ್ಟಿಗೆಲ್ಲ ನೀವು ಇದರಲ್ಲೇ ಹೋಗ್ಬೋದು. ಬರುತ್ತಲ್ಲ ಬ್ರೇಕ್ಫಾಸ್ಟ್ಗೆ ಊಟ ಮಾಡೋಕ್ಕೆ ಎಲ್ಲ ನೀವು. ಓಕೆ. ಇಲ್ಲೇ ರೂಮಿಗೆ ಕರೆದ್ರೆ ಬರ್ತಾರಾ? ಹಾಂ ಸರ್ ಬರ್ತಾರೆ. ಸೀರೋ ಡೈಲ್ ಮಾಡಿದ್ರೆ ಸಾಕು. ನೀವು ರೂಮಿಗೆ ರೂಮ್ ಹತ್ರ ಬರ್ತಾರೆ. ಸೀರೋ ಡೈಲ್ ಮಾಡಿದ್ರೆ ಸಾಕು. ಜಾಸ್ತಿ ಅಲ್ಲಿ ವಾಕ್ ಮಾಡಿ ಎಂಜಾಯ್ ಮಾಡೋದೇ ಜಾಸ್ತಿ ಮಾಡ್ತಾರೆ. ಲಗೇಜ್ ಇಲ್ಲ ಅಂದರೆ ಅದನ್ನೇ ಮಾಡ್ತಾರೆ. ಒಬ್ಬೊಬ್ಬರು ಸರ್ ಬಗ್ಗಿಗೆ ಹೇಳ್ತಾರೆ, ಒಬ್ಬೊಬ್ಬರು ಸರ್ ವಾಕ್ಯ ಬಂದು ನಿಮ್ಮಿಷ್ಟ ಸರ್. ನೀವು ಬಗ್ಗಿ ಬೇಕಂದರೆ ಬಗ್ಗಿ ಇರುತ್ತೆ, ಬಗ್ಗಿ ಬೇಡ ಅಂದರೆ ವಾಕ್ಯ ಬರೋದ್ರೆ ಅದು ಏನಾದರೂ ಮನೆ ಸಾಯಂಕಾಲ ಟೈಮ್ ನಿಮಗೆ ಏನಾದರೂ ಬೇಡ ಅಂತ ಹಾಕೊಂಡ್ಬಿಡಿ ಸರ್. ಇದು ಸೊಳ್ಳೆ ಚಿಚ್ಚಿ ಕೂಡ ಲಿಯಾ ಲಿಯಾ ಬಗ್ಗೆ ಅವರು ಯಾರು ಕರ್ಕೊಂಡು ಹೋಗಕ್ಕೆ ಬಂದಿರ್ತಾರೆ. ಮೀಟಿಂಗ್ ರೂಮ್ ಮಾಡೋದು ಅದಷ್ಟುನಾ? ಸೆಕೆಂಡ್ ಟೈಮ್.
ಏನು ದೂರ ಇಲ್ಲ, ನಮ್ದೇನು ಹತ್ರನೇ ಇದೆ. ಇದು ಜಾಗ ಅಲ್ಲ, ಈಗ ಓಡಬೇಡ. ಇಲ್ಲಿ ಇಂದು ಪಕ್ಕ ನದಿ ಹತ್ರ ಇರ್ತದೆ. ಅದು ಕಾಲಿಲು 4 This is the exoskeleton of it right now. So this particular insect, no, they stay under soil for 17 years, and just for 4 days they come out of the soil and then they die. 17 years under the soil and 4 days outside the soil. This is how they stay under the soil. Once they come out, they'll hibernate from here. A different appearance of insect will be there that makes the noise, that stays for 4 days and then they die. In support, it stays there. And the prominence of this particular tree in the nature is it can grow on the rock and break the rock and make it into a soil. Eventually, like 100 to 100 years it takes. And also big leg. ಇದು ಜಾಸ್ತಿ ಇತ್ತು. ಅದಕ್ಕೆ height ಅದು ಜಾಸ್ತಿ. ಕುಂಕುಮ್ ಮಮ್ಮಿ ಎಲ್ಲ ವಿಕ್ರಮ. ಸಿಂಧೂರ್. ಅದೆಲ್ಲ ಹಿಂಗೆ ಕಡಿಕೊಂಬಂದು. soft wood and highly flammable after drying. ಮ್ಯಾಚ್ ಸ್ಟಿಕ್ಸ್ ಮಾಡೋ ಟ್ರೀ ಇದು. That tree. The coffee plant, they act like a natural sprinkler. That's the reason every 15 feet in a healthy coffee plantation this will be planted. And also it's a commercial crop that's been sold for plywoods and compressed woods. Okay. ಈ 15 days ಇರುತ್ತಂತ. This white fungal patches all around. No? These are all the lichens. This one, it comes in the place where the pollution is less and the oxygen level is good. It's a nature indicator. Wherever you spot that, it indicates that the atmosphere is good. Like it's a bio indicator. It is. Only for this tree or all the trees? It can grow on the rocks also. So. Majorly spotted in the Western Ghats. Nowhere else you'll see. If you just put the mic of oxygen it produces, it's good to stay next to it. And also before people to lit up the oils and all, like lamps and all, they used to use the oil of this particular thing. It acts like a biofuel. I was just seeing it was red. I think checking it. Yeah, it's very fresh. Not so fresh. Oh. ಇದು ಕೊಂಚ ಟೇಸ್ಟ್ பண்ணி இது கொஞ்சம் ஏரியா ಎಷ್ಟು ಪೀಕ್ ಹಾಕಿದೆ ನೋಡು ಬೇಬಿ. This is so rating. ಅರೆ ರೇಲಿ ಹೋಗ್ರ ಗೋ. ನಿಮಗೆ ಇಟ್ಕೊಂಡಿರೋ ಅಥವಾ ಅದನ್ನ ಫುಡ್ ಕ್ಯಾಟ್ ನೋಡ್ಲಿ ಅಲ್ಲಿ ಬುರಿಡ್ಬೋದು. chocolate. After 4 seconds. Give the pose. Okay, don't remove it. Be there only. Be ಸ್ವಲ್ಪ ಈ ಕಡೆ ಬನ್ನಿ.
ಸರ್ ನೀವು ಸ್ವಲ್ಪ Hold it for some time. Please here only, baby. Now let Mama take photos. Now look here. Yes, after photo. Wow. You can go to washroom. Washroom is first left. So Wait, there you Mama can will wash come your and hands. Okay, everything is introduced. This is quite interesting. ಅಲ್ವಾ ದುಡ್ಡು ಕೊಟ್ಟು ಆಡ್ತೀವಲ್ಲ. ಹಾಂ ನಿನ್ಗೆ ಯಾವ್ದು ಆಡಿದ್ರು ಓಕೆನೆ. ಜಿಮ್ ನೋಡು ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡು ಜಿಮ್. ಅದಕ್ಕಿಂತ ದೊಡ್ಡದಾಗಿದೆಯಲ್ಲ ಯಾಕಿಲ್ಲ ಒರ್ಸ್ಕೊಳಕ್ಕೆ ನೋಡಿ ಟವಲೆಲ್ಲ ಹೆಂಗಿಟ್ಟಿದ್ದಾರೆ. ನೋಡಿ ಅದು ಕೈ ಬಲಿಕೋ ಸುಮಾರು. ಆಗದ ಮುಂದೆ ಇದು ವೈಟ್ ಬ್ಲ್ಯಾಕಾ ಎದು ಯಾರು ಎದ್ದಾಡಿಗೆ ನಾವು ಯಾರು ಎದುವಲ್ಲ Very, very good. Start with the zo. ಯಾಕೆ ಮಾಡೋದು? ನಿಮ್ಗೆ ಎಲ್ಲಿ ಮೇಡಮ್? ಇಲ್ಲ ರೆಸ್ಟೋರೆಂಟ್ ಬರ್ತೀರಿ ನೀವು? ಇನ್ನ ಲೈಟ್ ಚಾರ್ಜರ್ ಕೊಡ್ಬೇಕು. ಬಾತ್ರೂಮ್ ಬಂದು ಓಪನ್ ಸ್ಪೇಸ್ ಆಗಿರುತ್ತೆ. ಸೊ ಚೆನ್ನಾಗೇ ಇದೆ ರೂಮು. ರೂಮ್ ಟೂವರು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬಾತ್ರೂಮ್ ಫುಲ್ ಓಪನ್ ಆಗಿರುತ್ತೆ. ಸೊಳ್ಳೆಗಳ ಕಾಟ ಜಾಸ್ತಿ ಇರುತ್ತೆ. ಹುಷಾರಾಗಿ ಡೋರ್ನ ಯಾವಾಗಲೂ ಕ್ಲೋಸ್ ಮಾಡಿರಬೇಕು. ಹಾಗೆ ನಾನು ಹೇಳಿದಾಗೆ ಡಿನ್ನರ್ ಈ ಪ್ಯಾಕೇಜಲ್ಲಿ ಕವರ್ ಆಗಿರಲ್ಲ. ಡಿನ್ನರ್ನ ನೀವು ಆರ್ಡ್ರ್ ಮಾಡ್ಕೋಬೋದು. ಫ್ರೆಶ್ ಆಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 800 ರೂಪೀಸ್ ಪ್ಲಸ್ ಇರುತ್ತೆ ಟ್ಯಾಕ್ಸ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾವು ರೆಸ್ಟ್ ತೆಗೆಯೋಕ್ಕೆ ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಗುಡ್ ನೈಟ್.